ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 3 ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಾಯಿ, ಸ್ವಲ್ಪ ಒಂದು 7-8 ಒಣ ಬೆಳ್ಳುಳ್ಳಿ, ಒಂದು ಈರುಳ್ಳಿ, 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಜೀರಿಗೆನ ತೆಗೆದುಕೊಂಡಿದ್ದೀನಿ. ಈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಒಳಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋಣ. ಆಯಿಲನ್ನು ಹಾಕಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾವು ಸ್ವಲ್ಪ ಬಾಡಿಸ್ಕೊಂಬಿಡೋಣ, ಫ್ರೈ ಮಾಡೋಣ. ತುಂಬ ಹೊತ್ತು ಬೇಡ, ಯಾಕಂದರೆ ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು, ಅಷ್ಟು ಹೊತ್ತು ಮಾತ್ರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹುಣಸೆಹಣ್ಣು ಕೂಡ ಅದರಲ್ಲೇ ಫ್ರೈ ಮಾಡಿದರೆ ಮೆತ್ತಗಾಗ್ಬಿಡುತ್ತೆ, ಆಗ ಚಟ್ನಿ ರುಬ್ಬಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಆಯಿತು. ಈಗ ಎಲ್ಲ ಪ್ಲೇಟ್ ಒಳಕ್ಕೆ ತೆಗೆದುಕೊಂಬಿಡೋಣ. ಮತ್ತು ಅದೇ ಬಾಣಲೆಗೆ ಮತ್ತೆ 1 ಸ್ಪೂನ್ ಆಯಿಲನ್ನು ಹಾಕೋಣ. ಈಗ ನಾವು ಕಟ್ ಮಾಡಿರುವಂತಹ ಮೂಲಂಗಿನ ಹಾಕಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 3 ನಿಮಿಷ ಫ್ರೈ ಮಾಡಿದರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋ ಹಾಗಿಲ್ಲ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್. ಇದು ಹಳ್ಳಿ ಕಡೆ ತುಂಬ ಮಾಡ್ತಾರೆ ಫ್ರೆಂಡ್ಸ್. ಮೂಲಂಗಿ ಚಟ್ನಿ ಮುದ್ದೆಗೂ ಅನ್ನಕ್ಕೆ ತುಂಬಾ ಮಾಡ್ಕೊಳ್ತಾರೆ. ನೋಡಿ, ನಾನು ಕೂಡ ಮುದ್ದೆಗೆ ಮಾಡ್ತಾ ಇರೋದು. ಅಕ್ಕಿ ಹಾಕಿ ಮುದ್ದೆ ಮಾಡ್ತೀವಿ. ಅಕ್ಕಿ ಹಾಕಿದ ಮುದ್ದೆಗೆ ತುಂಬಾ ಕಾಂಬಿನೇಷನ್ ಇರುತ್ತೆ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಿಢೀರಂತ ಮಾಡ್ಕೊಳ್ಳುವಂತಹ ಮೂಲಂಗಿ ಚಟ್ನಿ ಇದು. ಹಳ್ಳಿ ಕಡೆ ಕೆಲಸಗಳಿಗೆ ಹೋಗಿ ಬಂದು ಆಗಿಂದಾಗೆ ಪಾಪ ಆತರವಾಗಿ ಮುದ್ದೆಗೆ ಇಟ್ಬಿಟ್ಟು ಚಟ್ನಿ ಮಾಡ್ಕೊಂಡು ತಿಂದುಬಿಡ್ತಾರೆ. ನಾವು ಕೂಡ ಎಲ್ಲಾದರೂ ಹೋದಾಗ ಲೇಟ್ ಆಗಿಬಿಟ್ರೆ ಬೇಗ ಬಂದು ಈ ಮೂಲಂಗಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅನ್ನಕ್ಕೆ. ಮತ್ತು ನೋಡಿ, ಅದೇ ಬಾಣಲಿಗೆ 2 ಸ್ಪೂನ್ ಆಯಿಲನ್ನು ಹಾಕೋಣ. ಇದು ಒಗ್ಗರಣೆಗೆ ಫ್ರೆಂಡ್ಸ್. ಚಟ್ನಿ ನಾವು ರುಬ್ಬಿದ್ದಾದಮೇಲೆ ಕೊಡುವಂತಹ ಚಟ್ನಿಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಒಂದು ಸ್ವಲ್ಪ ಈರುಳ್ಳಿ, 2 ಒಣಮೆಣಸಿನ್ಕಾಯಿ ಕಟ್ ಮಾಡಿರೋದು, ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಮತ್ತು ಸ್ವಲ್ಪ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು, ಇದು ಒಗ್ಗರಣೆಗೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಾಗಿರುವಂತಹ ಮೂಲಂಗಿ ಚಟ್ನಿ ಫ್ರೆಂಡ್ಸ್. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಹಳ್ಳಿ ಕಡೆ ತುಂಬ ಜನರಿಗೆ ಫೇವರೇಟ್ ಚಟ್ನಿ ಅಂತಂದರೆ ಮೂಲಂಗಿ ಚಟ್ನಿ, ಬದನೆಕಾಯಿ ಚಟ್ನಿ ಫ್ರೆಂಡ್ಸ್. ಅದರಲ್ಲಿ ಮೂಲಂಗಿ ಚಟ್ನಿ ಅಂತಂದರೆ ಎಲ್ಲರಿಗೂ ತುಂಬಾ ಇಷ್ಟವಾದಂತಹ ಚಟ್ನಿ. ಆಯಿತು ಫ್ರೈ. ನೋಡಿ, ಈ ಸ್ಟವನ್ನು ಆಫ್ ಮಾಡಿದ್ದೀನಿ. ಬಾಣಲಿ ಇಳಿಸ್ಕೊಂಬಿಡೋಣ. ನೋಡಿ, ಬಾಣಲಿ ಇಳಿಸಿಟ್ಟಿದ್ದೀನಿ. ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೊದಲು ನಾವು ಫ್ರೈ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ನಾವು ನೀರು ಹಾಕ್ದಿರ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೋಬೇಕು. ನೋಡಿ, ಆ ರೀತಿ ತರಿಯಾಗಿರಬೇಕು. ಈಗ ನಾವು ಮೂಲಂಗಿ ಎಲ್ಲ ಹಾಕ್ಬಿಡೋಣ. ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ನೀವು ಕೂಡ ಉಪ್ಪನ್ನು ಸೇರಿಸ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ನೀರನ್ನು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ಅಂದರೆ ತರಿಯಾಗೇ ಇರಬೇಕು, ಅದು ಕೂಡ ತುಂಬ ನುಣ್ಣಗಿರಬಾರ್ದು. ನೋಡಿ, ಆ ರೀತಿ ತರಿಯಾಗಿರಬೇಕು ಚಟ್ನಿ. ತುಂಬ ನೈಸ್ ಆಗಿಬಿಟ್ರೆ ಅದು ಟೇಸ್ಟ್ ಬರಲ್ಲ. ನೋಡಿ, ಆ ರೀತಿ ಇರಬೇಕು, ಜಜ್ಜಿದ ಮೂಲಂಗಿ ಥರ ಇರಬೇಕು ಫ್ರೆಂಡ್ಸ್. ಅಷ್ಟು ಟೇಸ್ಟಾಗಿರುತ್ತೆ ಆ ರೀತಿ ಮಾಡಿದರೆ. ಈಗ ಮಿಕ್ಸಿ ಜಾರ್ನೊಳಕ್ಕೆ ನಾವು ನೀರನ್ನು ಹಾಕಿ ಅದು ಕೂಡ ಕ್ಲೀನಾಗಿ ತೊಳೆದು ಅದರೊಳಕ್ಕೆ ಚಟ್ನಿ ಒಳಕ್ಕೆ ಸೇರಿಸೋಣ. ಈಗ ನೋಡಿ, ಒಗ್ಗರಣೆ ಕೊಡೋಣ ಚಟ್ನಿಗೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಮೂಲಂಗಿ ಚಟ್ನಿ.
ಎಷ್ಟು ಅಂದವಾಗಿ ಕಾಣಿಸುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮೂಲಂಗಿ ಚಟ್ನಿ. ಇದನ್ನು ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ, ಮತ್ತೆ ಎಂದೂ ಬಿಡೋದಿಲ್ಲ. ಅರ್ಜೆಂಟ್ಗಂತೂ ಎಷ್ಟು ಬೇಗ ಮಾಡ್ಕೋಬೋದು ಅಂತಂದರೆ ಅಷ್ಟು ಬೇಗ ಮಾಡ್ಕೋಬೋದು. ಒಂದು ಕಡೆ ಅನ್ನಕ್ಕೋ ಇಲ್ಲ ಮುದ್ದೆಗೆ ಇಟ್ಬಿಟ್ಟು ಈ ಚಟ್ನಿ ಮಾಡಿ ತಿಂದ್ಕೋಬೋದು. ಅಷ್ಟು ಬೇಗನೆ ಆಗುತ್ತೆ, ತುಂಬಾ ಟೇಸ್ಟಾಗೂ ಇರುತ್ತೆ. ನೀವು ಬೇಕಂದರೆ ಕಡಲೆಕಾಳನ್ನು ಹುರಿದ್ಬಿಟ್ಟು ಬೇಕಂದ್ರೂ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು ಬೇಕಂದರೆ. ಇಲ್ಲಾಂದರೆ ಈ ಕಡಲೆಬೇಳೆ ಇರುತ್ತೆ ಅದೇ ತಿನ್ಬೋದು. ಥ್ಯಾಂಕ್ ಯು ಫ್ರೆಂಡ್.